ಇಂದಿರಾ ಕ್ಯಾಂಟೀನ್ಗಳ ಅಡುಗೆ ಮನೆಯಲ್ಲಿನ ಸ್ವಚ್ಛತೆಯ ಕೊರತೆ ಕಂಡು ಬಂದಿರುವುದು ಈಗ ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಗುತ್ತಿಗೆದಾರರು ನಿಯಮ ಪಾಲಿಸ್ತಾ ಇದ್ದಾರಾ? ಕಚ್ಚಾ ಆಹಾರವನ್ನ ಮತ್ತು ಬೇಯಿಸಿದ ಆಹಾರವನ್ನ ಪ್ರತ್ಯೇಕವಾಗಿ ಸಂಗ್ರಹಿಸಲಾಗ್ತಾ ಇದೆಯಾ? ಇಲ್ಲ. ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಬೆಂಗಳೂರು ನಗರದ ಪಂಚತಾರ ಹಾಗೂ ಪ್ರಮುಖ ಸ್ಟಾರ್ ಹೋಟೆಲ್ಗಳ ಅಡುಗೆ ಮನೆಗಳ ಮೇಲೆ ದಾಳಿ ನಡೆಸಿ ಅವಧಿ ಮೀರಿದ ಆಹಾರ, ಕಳಪೆ ಗುಣಮಟ್ಟದ ಮಾಂಸ, ಹಾಳಾದ ತರಕಾರಿಗಳನ್ನ ಪತ್ತೆ ಮಾಡಿದ್ದ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಇದೀಗ ತಮ್ಮ ಕಾರ್ಯಾಚರಣೆಯನ್ನ ಇಂದಿರಾ ಕ್ಯಾಂಟೀನ್ಗಳತ್ತ ತಿರುಗಿಸಿದ್ದಾರೆ. ಬಡವರು, ಕಾರ್ಮಿಕರು, ವಿದ್ಯಾರ್ಥಿಗಳು ಹಾಗೂ ದಿನಕೂಲಿ ನೌಕರರಿಗೆ ಕಡಿಮೆ ದರದಲ್ಲಿ ಆಹಾರ ಒದಗಿಸುವ ಉದ್ದೇಶದಿಂದ ಆರಂಭವಾಗಿದ್ದು ಇಂದಿರಾ ಕ್ಯಾಂಟೀನ್ಗಳು. ಇನ್ನು ಇಂದಿರಾ ಕ್ಯಾಂಟೀನ್ಗಳ ಅಡುಗೆ ಮನೆಯಲ್ಲಿನ ಸ್ವಚ್ಛತೆಯ ಕೊರತೆ ಕಂಡು ಬಂದಿರುವುದು ಈಗ ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಗೊಟ್ಟಿಗೆರೆ, ಲಿಂಗರಾಜಪುರ ಸೇರಿದಂತೆ ಬೆಂಗಳೂರಿನ ಹಲವು ಇಂದಿರಾ ಕ್ಯಾಂಟೀನ್ಗಳ ಅಡುಗೆ ಮನೆಗಳಿಗೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಡುಗೆ ಮನೆಯಲ್ಲಿ ಆಹಾರವನ್ನ ಹೇಗೆ ತಯಾರಿಸಲಾಗ್ತಾ ಇದೆ, ಆಹಾರ ಪದಾರ್ಥಗಳನ್ನ ಹೇಗೆ ಸಂಗ್ರಹಿಸಿಡಲಾಗ್ತಾ ಇದೆ, ತರಕಾರಿ, ಅಕ್ಕಿ, ಬೇಳೆ, ಎಣ್ಣೆ ಸೇರಿದಂತೆ ಕಚ್ಚಾ ವಸ್ತುಗಳ ಗುಣಮಟ್ಟ ಹೇಗಿದೆ, ಅವಧಿ ಮೀರಿದ ಅಥವಾ ಹಾಳಾದ ಆಹಾರ ಪದಾರ್ಥಗಳೇನಾದ್ರೂ ಇದೆಯಾ ಎಂಬುದ ಎಲ್ಲ ಪ್ರಶ್ನೆಗಳ ಬಗ್ಗೆಯೂ ಕೂಡ ಉತ್ತರ ಹುಡುಕುವಂತಹ ಕೆಲಸವನ್ನ ನಮ್ಮ ಆಹಾರ ಇಲಾಖೆ ಮಾಡಿದೆ. ಆದ್ರೆ ಗೊಟ್ಟಿಗೆರೆಯ ಕೇಂದ್ರೀಕೃತ ಅಡುಗೆ ಮನೆಯಲ್ಲಿ ಅಧಿಕಾರಿಗಳಿಗೆ ಕಂಡಿದ್ದು ಮಾತ್ರ ಆತಂಕಕಾರಿ ದೃಶ್ಯ. ಅಡುಗೆ ಮನೆಯಲ್ಲಿ ಇಲಿ ಮತ್ತು ಹೆಗ್ಗಣಗಳು ಪತ್ತೆಯಾಗಿದ್ದು, ಆಹಾರ ಸಂಗ್ರಹಣೆ ಹಾಗೂ ಅಡುಗೆ ಮನೆಯ ಸ್ವಚ್ಛತೆಯ ಬಗ್ಗೆಯೇ ಗಂಭೀರ ಆಕ್ಷೇಪಗಳು ಕೇಳಿ ಬರ್ತಾ ಇದೆ. ಇದಾದ ಬಳಿಕ ಅಧಿಕಾರಿಗಳು ಅಡುಗೆ ಮನೆಯನ್ನ ಸೀಸ್ ಮಾಡಿದ್ದಾರೆ. ಗುತ್ತಿಗೆದಾರರಿಗೆ ನೋಟಿಸ್ ನೀಡಲಾಗಿದೆ. ಜೊತೆಗೆ ಆಹಾರ ಸಂರಕ್ಷಣಾ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ನಿಗಾವನ್ನ ವಹಿಸಿದ್ದಾರೆ. ಹೋಟೆಲ್ನಲ್ಲಿ ಆದ್ರೆ ತಪ್ಪು, ಕ್ಯಾಂಟೀನ್ಗಳಲ್ಲಿ ಯಾಕೆ? ಎಸ್, ಈ ಪ್ರಮುಖ ಪ್ರಶ್ನೆ ಈಗ ಎಲ್ಲರ ಮನಸ್ಸಲ್ಲಿದೆ. ಸ್ಟಾರ್ ಹೋಟೆಲ್ಗಳಲ್ಲಿ ಗ್ರಾಹಕರು ಸಾವಿರಾರು ರೂಪಾಯಿ ಕೊಟ್ಟು ಊಟ ಮಾಡ್ತಾರೆ. ಇಂದಿರಾ ಕ್ಯಾಂಟೀನ್ ಅಲ್ಲಿ ಬಡವರು, ಕಾರ್ಮಿಕರು ಕಡಿಮೆ ದರದಲ್ಲಿ ಊಟ ಎಲ್ಲಿ ಸಿಗುತ್ತೆ ಅಂತ ನೋಡೋರು ಬಂದು ಇಲ್ಲಿ ಊಟ ಮಾಡ್ತಾರೆ. ಆದ್ರೆ ಆಹಾರದ ಸುರಕ್ಷತೆಗೆ ಹಣದ ಆಧಾರದ ಮೇಲೆ ಎರಡು ಮಾನದಂಡ ಇರಬಾರದು. ಆಹಾರ ಸಂರಕ್ಷಣಾ ಸುರಕ್ಷತಾ ನಿಯಮಗಳು ಎಲ್ಲ ಆಹಾರ ಸೇವಾ ಸಂಸ್ಥೆಗಳಲ್ಲೂ ಕೂಡ ಅನ್ವಯಿಸುತ್ತೆ. FSSAI ನಿಯಮಗಳ ಪ್ರಕಾರ ಆಹಾರ ತಯಾರಿಕೆ, ಸಂಗ್ರಹಣೆ, ಸ್ವಚ್ಛತೆ, ಕೀಟ ನಿಯಂತ್ರಣ, ಆಹಾರ ನಿರ್ವಹಣೆ ಸೇರಿದಂತೆ ಹಲವು ಹಂತಗಳಲ್ಲಿ ಸುರಕ್ಷತಾ ಕ್ರಮಗಳನ್ನ ಪಾಲಿಸಬೇಕಾಗತ್ತೆ. ಎಲಿ, ಹೆಗ್ಗಣ ಯಾಕಿಷ್ಟು ಗಂಭೀರ ಪರಿಸ್ಥಿತಿಯಪ್ಪ, ಅದೇನ್ ದೊಡ್ಡ ವಿಷಯನ ಅಂತ ಅನ್ಸಿದ್ರೆ ಖಂಡಿತ ತಪ್ಪು. ಅಡುಗೆ ಮನೆಯಲ್ಲಿ ಇಲಿ ಅಥವಾ ಹೆಗ್ಗಣ ಕಾಣಿಸ್ಕೊಂಡ್ರೆ ಅದು ಕೇವಲ ಸ್ವಚ್ಛತೆ ಸಮಸ್ಯೆ ಮಾತ್ರ ಅಲ್ಲ, ಅವು ಆಹಾರ ಪದಾರ್ಥಗಳನ್ನ ಕಲುಷಿತಗೊಳಿಸುವ ಸಾಧ್ಯತೆ ಇರುತ್ತೆ. ಅಡುಗೆ ಮನೆಯ ಮೇಲ್ಮನೆಗಳು, ಪಾತ್ರೆಗಳು ಮತ್ತು ಸಂಗ್ರಹಣಾ ಪ್ರದೇಶಗಳಿಗೆ ಮಾಲಿನ್ಯ ಹರಡುವಂತಹ ಅಪಾಯ ಇರುತ್ತೆ. ಅದರಲ್ಲೂ ದೊಡ್ಡ ಪ್ರಮಾಣದಲ್ಲಿ ಆಹಾರ ತಯಾರಿಸುವ ಕೇಂದ್ರೀಕೃತ ಅಡುಗೆ ಮನೆಯಲ್ಲಿ ಇಂತಹ ಸಮಸ್ಯೆ ಕಂಡು ಬಂದ್ರೆ ಅದರ ಪರಿಣಾಮ ಒಂದು ವ್ಯಕ್ತಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಬದಲಿಗೆ ಆ ಊರು ಅಥವಾ ಪ್ರದೇಶಕ್ಕೆ ಆಗಿರುತ್ತೆ. ಒಂದೇ ಅಡುಗೆ ಮನೆಯಿಂದ ತಯಾರಾಗುವ ಆಹಾರವನ್ನ ನೂರಾರು ಸಾವಿರಾರು ಜನರು ಸೇವಿಸುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಕೀಟ ನಿಯಂತ್ರಣ ಮತ್ತು ಸ್ವಚ್ಛತೆಯಲ್ಲಿ ಅತ್ಯಂತ ಮುಖ್ಯವಾದಂತಹ ಪಾತ್ರವನ್ನ ಹೋಟೆಲ್ಗಳು ಮಾಡಬೇಕು. ಸ್ಟಾರ್ ಹೋಟೆಲ್ಗಳಲ್ಲೂ ಕೂಡ ಇದೇ ಕತೆ. ಇದಕ್ಕೂ ಕೆಲವೇ ದಿನಗಳ ಹಿಂದೆ ಅಷ್ಟೇ ಬೆಂಗಳೂರಿನ ಐಷಾರಾಮಿ ಹೋಟೆಲ್ಗಳ ಮೇಲೆ ಆಹಾರ ಸಂರಕ್ಷಣಾ ಇಲಾಖೆ ದಾಳಿ ನಡೆಸಿತ್ತು. ಕೆಲವು ಹೋಟೆಲ್ಗಳಲ್ಲಿ ಹಾಳಾದ ಅಥವಾ ಅವಧಿ ಮೀರಿದಂತಹ ಆಹಾರ ಪದಾರ್ಥಗಳು ಕಂಡು ಬಂದಿದ್ವು. ಸಮರ್ಪಕವಾಗಿ ಪ್ರತ್ಯೇಕವಾಗಿ ಸಂಗ್ರಹಿಸಿದ ಮಾಂಸಾಹಾರಗಳು ಕಂಡು ಬಂದಿದ್ವು. ಒಂದ್ ರೀತಿಯಲ್ಲಿ ಬೂಸ್ಟ್ ಹಿಡಿದಂತಹ ತರಕಾರಿಗಳು ಕೂಡ ಬಳಕೆಯಲ್ಲಿರೋದು ಕಂಡು ಬಂದಿತ್ತು. ಈ ಉಲ್ಲಂಘನೆಗಳು ಪತ್ತೆಯಾದ ನಂತರ ಅಧಿಕಾರಿಗಳ ಈ ಸರಣಿ ಕಾರ್ಯಾಚರಣೆ ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ತಾ ಇದೆ. ಆಹಾರ ಸುರಕ್ಷತೆಯ ವಿಚಾರದಲ್ಲಿ ಈಗ ಹೋಟೆಲ್ ದೊಡ್ಡದೋ ಕ್ಯಾಂಟೀನ್ ಚಿಕ್ಕದೋ ಎಂಬ ಪ್ರಶ್ನೆ ಇಲ್ವೇ ಇಲ್ಲ. ನಿಯಮ ಉಲ್ಲಂಘನೆ ಆದ್ರೆ ಕ್ರಮ ಕೈಗೊಳ್ಳಲಾಗತ್ತೆ. ಆದ್ರೆ ಈಗಿರುವ ಮುಖ್ಯ ಪ್ರಶ್ನೆ ಏನಪ್ಪಾ ಅಂದ್ರೆ, ಕ್ಯಾಂಟೀನ್ ಸೀಸ್ ಮಾಡುವುದು, ನೋಟಿಸ್ ನೀಡುವುದು ಮಾತ್ರ ಸಾಕಾಗತ್ತಾ? ಇದು ಈಗ ಸಾರ್ವಜನಿಕರ ಪ್ರಶ್ನೆ. ಗುತ್ತಿಗೆದಾರರು ನಿಯಮ ಪಾಲಿಸ್ತಾ ಇದ್ದಾರಾ? ಇಲ್ಲ. ಅಡುಗೆ ಮನೆಯಲ್ಲಿ ನಿಯಮಿತವಾಗಿ ಸ್ವಚ್ಛಗೊಳಿಸಲಾಗ್ತಾ ಇದೆಯಾ? ಇಲ್ಲ.
ಕೀಟ ನಿಯಂತ್ರಣಕ್ಕೆ ಸಮರ್ಪಕವಾಗಿ ವ್ಯವಸ್ಥೆ ಇದೆಯಾ? ಇಲ್ಲ. ಕಚ್ಚಾ ಆಹಾರವನ್ನ ಮತ್ತು ಬೇಯಿಸಿದ ಆಹಾರವನ್ನ ಪ್ರತ್ಯೇಕವಾಗಿ ಸಂಗ್ರಹಿಸಲಾಗ್ತಾ ಇದೆಯಾ? ಇಲ್ಲ. ಆಹಾರ ಪದಾರ್ಥಗಳ ಖರೀದಿ ಮತ್ತು ಸಂಗ್ರಹಣೆಗೆ ಸರಿಯಾದಂತಹ ದಾಖಲೆ ಇಡ್ಲಾಗ್ತಾ ಇದೆಯಾ? ಇಲ್ಲ. ಇವೆಲ್ಲವನ್ನ ನಿರಂತರವಾಗಿ ಪರಿಶೀಲಿಸುವಂತಹ ವ್ಯವಸ್ಥೆ ಈಗ ಬೇಕು ಅಂತ ಹೇಳಿ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇನ್ನು ಕಡಿಮೆ ದರದ ಊಟ ಅಂದ್ರೆ ಕಡಿಮೆ ಗುಣಮಟ್ಟದ ಊಟ ಅಂತ ಅರ್ಥ ಅಲ್ಲ. ಇಂದಿರಾ ಕ್ಯಾಂಟೀನ್ನ ಮೂಲ ಉದ್ದೇಶ ಆರ್ಥಿಕವಾಗಿ ದುರ್ಬಲ ವರ್ಗದ ಜನರಿಗೆ ಕೈಗೆಟುಕುವಂತಹ ದರದಲ್ಲಿ ಆಹಾರ ಒದಗಿಸಬೇಕು. ಯಾರು ಆಟೋ ಡ್ರೈವರ್ಸ್ ಇರ್ತಾರೆ, ಯಾರೋ ಒಂದಿಷ್ಟು ಜನ ಕೂಲಿ ಮಾಡೋರು ಇರ್ತಾರೆ, ಯಾರಿಗೆ ಕಡಿಮೆ ದರದಲ್ಲಿ ಊಟ ಬೇಕು, ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿ ಊಟ ತಿನ್ನೋದಕ್ಕೆ ಆಗೋದಿಲ್ಲ ಅಂತವರಿಗೆ ಆ ಊಟ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರನೇ ಇಂದಿರಾ ಕ್ಯಾಂಟೀನ್ ಅನ್ನ ನಿರ್ಮಾಣ ಮಾಡಿದ್ದು ಇದೇ ಕಾಂಗ್ರೆಸ್ ಗವರ್ಮೆಂಟ್. ಕಡಿಮೆ ಗುಣಮಟ್ಟದ ಆಹಾರ ಎಂಬ ಮನೋಭಾವನೆ ಕಡಿಮೆ ದರದ ಅಂದ್ರೆ ಎಕ್ಸಾಂಪಲ್, ಕಡಿಮೆ ದರ ಕೊಟ್ರೆ ಅಂದ್ರೆ ಕಡಿಮೆ ಹಣವನ್ನ ನೀಡಿದ್ರೆ ನಮ್ಗೆ ಕಡಿಮೆ ಗುಣಮಟ್ಟದ ಊಟ ಸಿಗುತ್ತೆ ಅನ್ನುವಂತಹ ಮನೋಭಾವ ಯಾರಲ್ಲೂ ಬರಬಾರದು. ಕೊಡೋರಲ್ಲೂ ಬರಬಾರದು, ತಗೊಳ್ಳೋರಲ್ಲೂ ಬರಬಾರದು. ಬಡವರ ತಟ್ಟೆಯಲ್ಲಿರುವಂತಹ ಆಹಾರವು ಕೂಡ ಶ್ರೀಮಂತರ ತಟ್ಟೆಯಲ್ಲಿರುವಂತಹ ಆಹಾರದಷ್ಟೇ ಸುರಕ್ಷಿತವಾಗಿರ್ಬೇಕಾಗತ್ತೆ. ಅದಕ್ಕಾಗಿಯೇ ಕೇವಲ ದಾಳಿ ನಡೆದಾಗ ಮಾತ್ರವಲ್ಲ, ನಿರಂತರವಾಗಿ ಆಹಾರದ ಗುಣಮಟ್ಟ ಮತ್ತು ಅಡುಗೆ ಮನೆಯ ಸ್ವಚ್ಛತೆಯ ಮೇಲೆ ನಿಗಾ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಆಹಾರ ಇಲಾಖೆ ಪದೇ ಪದೇ ಒಂದಿಷ್ಟು ಕ್ರಮಗಳನ್ನ ತಗೊಳ್ತಾ ಇದೆ. ಒಂದು ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳ ಮೇಲೆ ಈಗಾಗಲೇ ದಾಳಿ ನಡೆಸಿದೆ. ಆದ್ರೆ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಇಂದಿರಾ ಕ್ಯಾಂಟೀನ್ಗಳು ಯಾರ ಅಂಡರ್ ಬರುತ್ತೆ? ಇದೇ ನಮ್ಮ ಸರ್ಕಾರದ ಅಂಡರ್ ಬರುತ್ತೆ. ಸ್ಟಾರ್ ಹೋಟೆಲ್ಗಳು ಯಾರೋ ಪ್ರೈವೇಟ್ ವ್ಯಕ್ತಿಗಳು, ದುಡ್ಡಿರುವಂತಹ ವ್ಯಕ್ತಿಗಳು ನಡೆಸ್ತಾ ಇದಾರಪ್ಪ. ದುಡ್ಡಿರುವಂತಹ ಜನ ಹೋಗಿ ಅಲ್ಲಿ ತಿಂತಾರೆ. ಅವರ ಆರೋಗ್ಯ ಏನಾದ್ರೂ ಕೆಟ್ರು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಹೋಗಿ ತೋರಿಸ್ಕೊಂಡು ಆರಾಮ ಆಗುವಂತಹ ಶಕ್ತಿ ಅವರಿಗಿದೆ ಅಂತ ಎಕ್ಸಾಂಪಲ್ ತಗೊಂಡ್ರು. ಆದ್ರೆ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಕಡಿಮೆ ದರಕ್ಕೆ ಒಳ್ಳೆ ಊಟ ಸಿಗತ್ತೆ, ನಮ್ಗೆ ದುಡ್ಡು ಉಳಿತಾಯ ಆಗುತ್ತೆ, ನಮ್ಗೆ ಜೀವನಕ್ಕೆ ಅದು ಆ ದುಡ್ಡು ಏನಕ್ಕಾದ್ರೂ ಆಗ್ಬಿಡತ್ತೆ ಅಂತ ಹೇಳಿ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೋಗಿ ಊಟ ತಿಂತಾರೆ. ಆದ್ರೆ ಇಲ್ಲಿ ಕಡಿಮೆ ದರ, ಕಡಿಮೆ ಗುಣಮಟ್ಟ ಅನ್ನುವಂತಹ ಪರಿಸ್ಥಿತಿ ಎದುರಾದ್ರೆ ಜನರ ಕತೆ ಏನು? ಸರ್ಕಾರದ ದಾಳಿಯಲ್ಲೇ ಪ್ರೂವ್ ಆಗತ್ತೆ, ಸರ್ಕಾರದ್ದೇ ಕ್ಯಾಂಟೀನ್ ಆಗಿರುತ್ತೆ. ಇದರ ಅರ್ಥ ಏನು? ಸರ್ಕಾರ ಸ್ಟಾರ್ ಹೋಟೆಲ್ಗಳ ಮುಂಚೆ ಮೊದಲು ಇಂದಿರಾ ಕ್ಯಾಂಟೀನ್ ಅನ್ನ ನೋಡ್ಬೇಕಿತ್ತು. ಒಟ್ಟಾರೆ ಇಂದಿರಾ ಕ್ಯಾಂಟೀನ್ ಮನೆಗಳು ಈಗಾಗಲೇ ದಾಳಿ ನಡೆದಿದೆ. ಯೋಜನೆಗಳು ಏನು ಜಾರಿಗೊಳಿಸುವಂತಹ ವ್ಯವಸ್ಥೆಯನ್ನ, ಗುಣಮಟ್ಟವನ್ನ ಪ್ರಶ್ನಿಸುವಂತಾಗಿದೆ. ಯಾಕಂದ್ರೆ ಹಸಿವು ನೀಗಿಸುವ ಯೋಜನೆ ಯಶಸ್ವಿಯಾಗಬೇಕಾದ್ರೆ ಅಗ್ಗದ ಆಹಾರ ಮಾತ್ರ ಸಾಕಾಗೋದಿಲ್ಲ, ಸುರಕ್ಷಿತ ಆಹಾರವೂ ಕೂಡ ಬೇಕು. ಅಧಿಕಾರಿಗಳ ದಾಳಿ ಮುಂದುವರಿಯುತ್ತಾ? ನೋಟಿಸ್ ಪಡೆದ ಗುತ್ತಿಗೆದಾರರ ವಿರುದ್ಧ ಮುಂದಿನ ಕ್ರಮ ಏನು? ಸೀಸ್ ಮಾಡಿರುವ ಅಡುಗೆ ಮನೆಗೆ ಮತ್ತೆ ಅನುಮತಿ ನೀಡುವ ಮುನ್ನ ಯಾವ ಮಾನದಂಡಗಳನ್ನ ಪರಿಶೀಲಿಸಲಾಗತ್ತೆ? ಇದಕ್ಕೆ ಸಂಬಂಧಿಸಿದ ಉತ್ತರಗಳೇ ಈಗ ಮುಖ್ಯವಾಗುತ್ತೆ. ಮುಂದಿನ ದಿನಗಳಲ್ಲಿ ಇಂದಿರಾ ಕ್ಯಾಂಟೀನ್ ವಿಚಾರದಲ್ಲಾಗಿರ್ಬೋದು ಅಥವಾ ಸ್ಟಾರ್ ಹೋಟೆಲ್ಗಳ ವಿಚಾರದಲ್ಲಾಗಿರ್ಬೋದು ಯಾವ ರೀತಿಯಾದಂತಹ ಕ್ರಮವನ್ನ ಆಹಾರ ಇಲಾಖೆ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಇಂತಹ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಥ್ಯಾಂಕ್ ಯು.